ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಶ್ವಾಸಕೋಶದ ಸಮಸ್ಯೆಯಿಂದ ಬಳಲುತ್ತಿದ್ದ 4 ತಿಂಗಳ ಹಸುಗೂಸು ಮೃತಪಟ್ಟಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ದಾವಣಗೆರೆಯಿಂದ ಮಣಿಪಾಲ್ಗೆ ಝೀರೋ ಟ್ರಾಫಿಕ್ ನಲ್ಲಿ ಕರೆ ತರುವಾಗ ಈ ಘಟನೆ ಆಗಿದ್ದು, ಆಂಬ್ಯುಲೆನ್ಸ್ ಟೈರ್ ಬ್ಲಾಸ್ಟ್ ಆಗಿ ನಿಗದಿತ ಸಮಯಕ್ಕೆ ಆಸ್ಪತ್ರೆಗೆ ಆ ಮಗುವನ್ನ ತಲುಪಿಸೋದಕ್ಕೆ ಸಾಧ್ಯ ಆಗ್ಲಿಲ್ವಂತೆ. ದಾರಿ ಮಧ್ಯೆ ಆಂಬ್ಯುಲೆನ್ಸ್ ನಲ್ಲಿ ಆ ಕಂದಮ್ಮ ಜೀವ ಬಿಟ್ಟಿದ್ದು, ಮಗು ಉಳಿಸೋದಕ್ಕೆ ಪೋಷಕರು ಮತ್ತು ಪೊಲೀಸರು ಮಾಡಿದ ಆ ಪ್ರಯತ್ನ ಕೂಡ ಫಲ ಕೊಡಲಿಲ್ಲ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಬಂಡಿ ಗ್ರಾಮದ ಹನುಮೇಶ್ ಮತ್ತು ಪವಿತ್ರ ದಂಪತಿಯ ಹೆಣ್ಣು ಮಗು ಅನ್ವಿಕಾ ಮೃತಪಟ್ಟಿರೋದು. ಹೆರಿಗೆಗಾಗಿ ದಾವಣಗೆರೆಯ ಹರಿಹರದ ತಾಯಿ ಮನೆಗೆ ಬಂದಿದ್ರು ಪವಿತ್ರ. 3 ತಿಂಗಳ ಹಿಂದೆ ದಾವಣಗೆರೆ ಚಿಗಟೇರಿ ಜಿಲ್ಲಾಸ್ಪತ್ರೆಯಲ್ಲಿ ಹೆರಿಗೆ ಆಗುತ್ತೆ. ಕಳೆದ ಕೆಲ ದಿನಗಳಿಂದ ಶ್ವಾಸಕೋಶದ ಸೋಂಕಿನಿಂದ ಕಂದಮ್ಮ ಬಳಲ್ತಾ ಇದ್ದು, 1 ವಾರದಿಂದ ದಾವಣಗೆರೆಯ ಬಾಪೂಜಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇತ್ತು. ಆದರೆ ಮಗುವಿಗೆ ಆರೋಗ್ಯ ಸ್ಥಿತಿ ಗಂಭೀರ ಆಗ್ತಾ ಇದ್ದಂತೆ ತಕ್ಷಣವೇ ಮಣಿಪಾಲ ಆಸ್ಪತ್ರೆಗೆ ಕರೆದೊಯ್ಯುವಂತೆ ವೈದ್ಯರು ಸಲಹೆ ಕೊಟ್ಟಿದ್ರು. ಝೀರೋ ಟ್ರಾಫಿಕ್ ಅಲ್ಲಿ ಪೊಲೀಸರು ಕರೆ ತರೋ ಪ್ರಯತ್ನ ಮಾಡಿದ್ರು. ಆದರೂ ಕೂಡ ದಾರಿ ಮಧ್ಯದಲ್ಲೇ ಆಂಬ್ಯುಲೆನ್ಸ್ ಟೈರ್ ಬ್ಲಾಸ್ಟ್ ಆಗಿರುವ ಕಾರಣ ಸರಿಯಾದ ಸಮಯಕ್ಕೆ ಮಗುವನ್ನ ಆಸ್ಪತ್ರೆಗೆ ತಲುಪಿಸೋಕ್ಕಾಗಲಿಲ್ಲ. ಹಾಗಾಗಿ ದಾರಿ ಮಧ್ಯದಲ್ಲೇ 4 ತಿಂಗಳ ಹಸುಗೂಸು ಮೃತಪಟ್ಟಿದೆ. ಹಿಂದೆ ಬರ್ರಿ ಒಂದು ಸ್ವಲ್ಪ.